ಇದು ಇದು ಅಲ್ವಾ? ಕರೆಕ್ಟ್ ತಾನೆ? ಒಪ್ಕೊಳ್ಳಿ. ಬಾಮ್ಮ ಪಾರ್ಟಿ ಮಾಡ ಅನ್ಬಿಟ್ಟು ಕಾಫಿ ಟೀ ಜ್ಯೂಸು ಏನಾರ ಕೊಟ್ರೆ ಪಾರ್ಟಿ ಮಾಡ್ತೀರಾ? ಅಂದ್ರೆ ಇದ್ರೊಳಗಿರೋ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಲಾಜಿಕ್ ಏನ್ ಗೊತ್ತಾ? ಬ್ಯಾಡ್ ಅನ್ನೋದು ಗುಡ್ ಜೊತೆ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಕಿಲಾಡಿಗಳು. ಅರ್ಥ ಆಯ್ತಾ? ಈಗ ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಸಿಗರೇಟ್ ಮೇಲೆ ದಿಸ್ ಸಿಗರೇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹಾಕಿದ್ದಕ್ಕೆ ನಮ್ಗೆಲ್ಲ ಕ್ಯೂರಿಯಾಸಿಟಿ. ಏನದು ನೋಡ್ಬೋಣ, ಕತ್ ಕುಡಿಯೋಣ ಅಂತ. ಅಕಸ್ಮಾತ್ ಅದ್ರ ಮೇಲೆ ಡೈಲಿ 4 ತೋಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಯಾವನ್ನ ತಗೊಂತಿದ್ರ? ಇನ್ನೊಂದು ವಿಷಯ ಹೇಳ್ತೀನಿ. ಬ್ರೈನ್ ಇನ್ನೊಂದು ವಿಷಯ, ಇರುವುದಲ್ಲಿನೇ ಸೂಪರ್ ಕಂಪ್ಯೂಟರ್ ತರ ಇರೋದು ಹ್ಯೂಮನ್ ಬ್ರೈನ್ ಇದೆ. ಎಷ್ಟು ಒಂದು ಶಕ್ತಿ ಇದೆ ಎಂಬುದು ಒಂದು ಉದಾಹರಣೆ. ಎಲ್ಲ ಹಿಂಗಾಗ್ಬಿಟ್ಟಿರ್ತಾರೆ. ಹಿಂಗೆ ಹಂಗಾಗ್ಬೇಡಿ. ಹಿಂಗೆ ಎತ್ಕೊಂಡು ತಲೆ ಎತ್ಕೊಂಡು ತಿರುಗಿ ನಿಮ್ಮ ದೇಶಕ್ಕೆ, ನಿಮ್ಮ ನಾಡಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತನ್ನಿ, ನಿಮ್ಮ ಮನೆಗೆ ಒಳ್ಳೆ ಹೆಸರು ತನ್ನಿ. ಆಮೇಲೆ ಒಂದೇ ಒಂದು ಡೈಲಾಗ್ ಹೇಳ್ತೀನಿ. UI ಟೀಸರ್ ನೋಡಿದ್ರ? UI ಟೀಸರ್ ಎಷ್ಟು ಜನ ನೋಡಿದೀರಾ? ಕೈ ಎತ್ತಿ. ಎಲ್ಲ ನೋಡ್ಬಿಟ್ಟಿದ್ದೀರಾ? ನೋಡೋದಲ್ಲ, ಶೇರ್ ಎಷ್ಟು ಜನಕ್ಕೆ ಮಾಡಿದೀರಾ? ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಮಾಡಿದೀರಾ? ಕೈ ಎತ್ತಿ ನೋಡಿ. ಶೇರ್ ಮಾಡಿದೀರಾ ಅಂದ್ರೆ ಕೈ ಹಿಂಗೆ ಇಷ್ಟೇ ಬರುತ್ತೆ. ಯಾವ್ದು ನೋಡಿ, ಇಂಥ ಅದ್ಭುತವಾದ ವ್ಯಕ್ತಿಗಳು ತುಂಬಾ ಒಳ್ಳೊಳ್ಳೆ ವಿಷಯ ಹೇಳ್ಬಿಟ್ಟಿದ್ದಾರೆ. ಬಟ್ ಇವಾಗ ಒಂದು ಇದನ್ನ ಸಿಂಪಲ್ ಆಗಿ ಇನ್ನೊಂಥರ ಹೇಳ್ತೀನಿ ಮೇಡಮ್, ಬೇಜಾರು ಮಾಡ್ಕೊಂಬೇಡಿ. ನಾನು ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿ ಹೇಳ್ತೀನಿ, ಓಕೆನಾ? ಯಾಕಂದ್ರೆ ನಂದು ಟ್ವಿಸ್ಟೆಡ್ ಸ್ಕ್ರೀನ್ ಪ್ಲೇ, ಅದಕ್ಕೋಸ್ಕರ. ಯಾಕಂದ್ರೆ ನಿಮ್ಗೊಂದು ಸಣ್ಣ ಇದು ಹೇಳ್ತೀನಿ. ಒಂದು ಕತೆ ಗೊತ್ತಲ್ಲ ನಿಮ್ಗೆ? ಆ ಮಹಾವಿಷ್ಣು ಭಕ್ತರುಗಳು ತಪ್ಪು ಮಾಡಿದಾಗ ಒಂದು ಶಾಪ ಹಾಕಿ ಏನ್ ಕೇಳದ್ನಂತೆ ಅಂದ್ರೆ, ನೀವು ನನ್ನ ಭಕ್ತರಾಗಿ ಏನೋ 6 ಜನ್ಮ ಎತ್ತಿ ಬರ್ತೀರಾ, ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮದಲ್ಲಿ ಬರ್ತೀರಾ ಅಂದ್ರೆ, ನಾವು 3 ಜನ್ಮದಲ್ಲಿ ಬರ್ತೀವಿ ಅನ್ಬಿಟ್ಟೆ ಏನೋ ಶತ್ರುಗಳಾಗಿದ್ದು. ಕರೆಕ್ಟ್ ಅಲ್ವಾ? ನಿಮ್ಗೆ ಇದು ಅರ್ಥ ಆಗಿರಲ್ಲ. ಇನ್ನೊಂದು ರೀತಿ ಹೇಳ್ತೀನಿ. ನಾವೆಲ್ಲ ಪಾರ್ಟಿ ಮಾಡೋಣ ಅಂದ್ರೆ ತಲೆ ಇಟ್ಕೊಂಡ್ಬಿಡಿ. ಅದು ಗೊತ್ತಾಗದ್ ನಿಮ್ಮೊಬ್ರಿಗೆ. ನನಗ್ ಬೇಕು ಗೊತ್ತಾಯ್ತು, ನಾನು ಉಪೇಂದ್ರ ಅದೇ ನಾನು ಅನ್ಕೊಂಡ್ ಬಂದೆ. ಕರೆಕ್ಟಾ? ನಿಮಗ್ ಗೊತ್ತಾಗ್ಬಿಟ್ರೆ ನಾನು ಅನ್ಕೊಂಡು ಇಲ್ಲಿ ಇರ್ತೀರಾ, ಎಲ್ಲೆಲ್ಲೋ ಇರ್ತೀರಾ. ಓಕೆನಾ? ಇರ್ತೀರಾ? ಪ್ರಾಮಿಸ್ ಮಾಡಿ ಇವತ್ತು ನನ್ನೊಳಗಡೆ ನಾನು ಮಾತಾಡ್ಕೊಂತೀನಿ, ಒಳ್ಳೇದೇ ಮಾಡ್ತೀನಿ. ನಾನು ಹೀರೋನೇ, ನಾನು ಹೀರೋಯಿನ್ನೇ ಅನ್ಕೋಬೇಕು ನೀವೆಲ್ಲ. ಓಕೆನಾ? ಹೇಳಿದಕ್ಕೆಲ್ಲ ಓಕೆ ಸರ್, ಓಕೆ ಸರ್, ಆಯ್ತು ಸರ್, ಆಯ್ತು ಸರ್. ಇದು ಬಿಟ್ಬಿಡಿ, ಕ್ವಶನ್ ಮಾಡೋದು ಕಲ್ತ್ಕೊಳ್ಳಿ. ನನಗೇನ್ರ ಕ್ವಶನ್ ಕೇಳಿ ನೋಡೋಣ. ಕೇಳಿ, ಕೇಳಲ್ವಾ? ಮತ್ತೆ ಅದಕ್ಕೆ ತಾನೇ ಇಷ್ಟೆಲ್ಲ ಮಾತಾಡ್ತಿರೋದು. ಓಕೆ, ನಿಮ್ಗೆ ಇದೆಲ್ಲ ಬೋರ್ ಆಗ್ಬಿಡುತ್ತೆ ಬರೀ ಅದೇ ಮಾತಾಡ್ತಿದ್ರೆ. ಒಟ್ನಲ್ಲಿ ಇವತ್ತು ಸೇರಿರೋದೇ ಈ ವಿಷಯಕ್ಕೋಸ್ಕರ. ಓಕೆ, ಡ್ರಗ್ಸ್ ಇಂದ ದೂರ ಇರಿ. ಅದು ಒಳ್ಳೇದು ಅಂತಾರೆ, ಅದು ಮಜಾ ಕೊಡುತ್ತೆ ಅಂತಾರೆ. 100% ಮಜಾ. ಓಕೆನಾ? ಇದೊಂದು ಡೈಲಾಗ್ ಹೇಳ. ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ, ಸತ್ಯ ಮಿಥ್ಯವಾದಾಗ, ಸುಳ್ಳುಗಳ ಭರವಸೆಯೇ ಜನರಿಗೆ ಏನೋ ಅದೇನೋ ಮರ್ತೋಗ್ಬಿಡ್ತು. ಏನೋ ದರೋಡೆಕೋರರೇ ದಂತಕಥೆಯಾದಾಗ, ಜನಸಂಖ್ಯಾ ಸ್ಫೋಟವಾದಾಗ, ಅದೇ ಕಲಿಯುಗ, ಕಲಿಯುಗ, ಕಲಿಯುಗ. ಓಕೆ, ಪ್ರಜಾಕೀಯ ಕೇಳಿಸ್ತಾ ಇಲ್ಲ? ಕ್ವಶನ್ ಕೇಳಿ. ಪ್ರಜಾಕೀಯ ಹೆಸರಲ್ಲೇ ಪ್ರಜಾಕೀಯ ಅಂತಿದೆ. ಅದನ್ನ ರಾಜಕೀಯ ಮಾಡ್ತೀರಾ ಸರ್. ನೀವು ಬನ್ನಿ ಸರ್, ನೀವು ಮಾಡಿ ಸರ್ ಅಂತ. ನಾನು ಮಾಡಿದ್ರೆ ರಾಜಕೀಯ, ನೀವೆಲ್ಲ ಸೇರ್ಕೊಂಡ್ ಮಾಡಿದ್ರೆ ಅದು ಪ್ರಜಾಕೀಯ. ಧಿಕ್ಕಾರಕ್ಕಿನ್ನ ಅಧಿಕಾರದ ಬೆಲೆ ಜಾಸ್ತಿ. ಅಧಿಕಾರ ನೀವ್ ಇಟ್ಕೊಬೇಕು, ಅದೇ ಪ್ರಜಾಕೀಯ. ಇಟ್ಕೊಂತೀರಾ? ಅದಷ್ಟು ಈಸಿ ಅಲ್ಲ. ಕೇಳಿ, ಅಧಿಕಾರದಲ್ಲಿರೋರು ಹೇಳ್ತಾರೆ ಕೇಳಿ, ಅವ್ರನ್ನೆಲ್ಲ ಕೇಳಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಧಿಕಾರ ತಗೊಳ್ಳೋದಿಕ್ಕೆ. ಏನ್ ಸರ್ ಅಲ್ವಾ? ನೀವೊಂದ್ ಸ್ವಲ್ಪನೇ ಕಷ್ಟ ಪಡ್ಬೇಕು ಅಧಿಕಾರ ಕೈ ತಗೊಬೇಕು ಅಂದ್ರೆ. ಪಡ್ತೀರಾ?
ಮಾಡ್ತೀರಾ, ನನಗೆ ಗೊತ್ತು. ಆ ಒಂದು ಉತ್ಸಾಹ ನೋಡ್ರಿ ಅನ್ನಿಸ್ತಾ ಇದೆ. ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅದು, ಪ್ರಜಾಕಿ ಇಲ್ಲಿಂದ ಸ್ಟಾರ್ಟ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಐ ಲೈಕ್ ಇಟ್. ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಕಲೆ ಇಲ್ಲ ಕಾಂತ. ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಗಾಂಧ. ಥ್ಯಾಂಕ್ ಯು ವೆರಿ ಮಚ್. ಜೋರಾದ ಚಪ್ಪಾಳೆ ಆಗಬೇಕು ನಮ್ಮ ರಿಯಲ್ ಸ್ಟಾರ್ ಶ್ರೀ ಉಪೇಂದ್ರ ಸರ್ ಅವರಿಗೆ. ಮತ್ತೆ ಎಲ್ಲರೂ ಹೇಳ್ತಾ ಇದ್ರಿ ಈ 20ನೇ ತಾರೀಕಿಗೆ UI ಫಿಲಿಂ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ರಿಗೂ ನಮಸ್ಕಾರ. ಗಂಡು ಮೆಟ್ಟಿದ ನಾಡಿನ ಆ ಯುವ ಜನತೆ ಒಂದು ಕೂಗು ಅಲ್ಲಿ ಕೇಳಿಸ್ಲಿ. ಮೇಡಮ್ ಒಂದು ನಿಮಿಷ ಬನ್ನಿ ಮೇಡಮ್. ನಿಜೋಳ ನಿಮ್ಮ ಮಾತು ಕೇಳಿ ನನಗೆ ಬ್ರೈನ್ ಎಲ್ಲ ಹಿಂಗೆ ಅಲ್ಲಾಡ್ಬಿಡ್ತು. ಅಷ್ಟು ಚೆನ್ನಾಗಿ ಮಾತಾಡ್ತೀರಾ. ತಮ್ಮ ಮಗ ಅಮ್ಮ ನಿಮಗೆ ಇಬ್ರು ಅಲ್ಲ, ನೀವು ಆ ಟೈಮಲ್ಲೇ IAS KS ಅಮ್ಮ IAS ಮಾಡಿದ್ದಾರೆ ಅಂದ್ರೆ ಇವರು. ಇನ್ನ ಮಗಳು ಮಗ ಏನಾಗ್ಬೋದು? ಅವನೇನ ಬುಧವಾರ ಕೊಡ್ತೀನಿ ಅಂತಾನೆ. ಏನದು ನೋಡಿ, ಅವನು ಹಲೋ ಅಂದ್ರೆ ಏನಂತ, ಹೋದ ವಾರ ನಾನು ನಿನ್ಗೆ ಒಂದು ಬಟ್ಟೆ ಕೊಟ್ಟಿದ್ದೀನಿ, ಏನು ಹೊಲ್ತಿದ್ದೀರಾ ಇಲ್ವಾ ಅಂತ. ಇಲ್ಲಪ್ಪ ಇನ್ನೂ ಹೊಲ್ತಿಲ್ಲ, ಬೆನ್ನಷ್ಟೇ ನಿಮ್ಗೆ ಕೊಟ್ಬಿಡ್ತೀನಿ, ಬಂದ್ಬಿಡಿ. ಇಷ್ಟು